ಈಗ ಅಸಮಾಧಾನ ಎಲ್ಲ ಶಮನ ಆಗಿದೆ. ಈಗ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದಾಗ ನಾವು ಕೂಡ ಆಕಾಂಕ್ಷಿ ಅಂತೇಳಿ ನಾವು ಕೂಡ ಒಂದು ಸಂಘಟನೆನ ಶುರು ಮಾಡಿದಂಥದ್ದು. ಮುಂಚೆಂದನೂ ಹೇಳ್ತಾ ಬಂದಿದ್ದೀವಿ, ನಾವು ಕೇವಲ ಆಕಾಂಕ್ಷಿ ಅಷ್ಟೇ. ಟಿಕೆಟ್ ಯಾರಿಗೂ ಕೊಟ್ಟರು ಕೂಡ ನಾವು ಪಾರ್ಟಿ ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ. ಈಗ ಸಾಮಾನ್ಯವಾಗಿ ಕಾರ್ಯಕರ್ತರು ಬೇಜಾರಾಗಿರುತ್ತೆ, ಯಾಕಂದರೆ ಯಲಹಂಕ ಕಾರ್ಯಕರ್ತರು ಮುಖಂಡರಿಗೆ ಒಂದು ಹೋಪ್ಸ್ ಇರುತ್ತೆ ಸಿಗುತ್ತೆ ಅಂತ. ಸೊ ಸ್ವಲ್ಪ ಅಸಮಾಧಾನ ಇರುತ್ತೆ. ಸೊ ನಮಗೇನು ಪಾರ್ಟಿ ಮೇಲೆ ಅಸಮಾಧಾನ ಇಲ್ಲ, ಪಾರ್ಟಿ ಆಗಲಿ ಮತ್ತು ನಮ್ಮ ಪಾರ್ಟಿ ಮುಖಂಡರಾಗಲಿ ಅವ್ರ ಮೇಲೆ ಅಸಮಾಧಾನ ಇಲ್ಲ. ಸೊ ಎಲ್ಲ ನಾವು ಕೂಡ ಈಗ ಮೀಟಿಂಗ್ ಮಾಡಿ ಎಲ್ಲ ಒಟ್ಟಾರೆ ಹೋಗ್ಬೇಕಾದ ನಾವು. ನಮಗೆ ಕ್ಯಾಂಡಿಡೇಟ್ ಯಾರೇ ಆದರೂ ಕೂಡ ನಮಗೆ ಮೋದಿಜಿಯವರೇ ನಮ್ಮ ಕ್ಯಾಂಡಿಡೇಟ್ ಇದ್ದಂಗೆ ದೇಶದ ಎಲೆಕ್ಷನ್ನು. ಮತ್ತು ಎಲ್ಲ ಕಾರ್ಯಕರ್ತರು ಮುಖಂಡರು ಕೂಡ ಎಲ್ಲರೂ ಎಮ್ ಎಲ್ ಆಗಬೇಕಂತೇಳಿ ಯಾರು ಕೂಡ ಕ್ಯಾನ್ವಾಸ್ ಮಾಡಲ್ಲ. ಲಕ್ಷಾಂತರ ಕಾರ್ಯಕರ್ತರವರೇ ಪಾರ್ಟಿಗೋಸ್ಕರ, ಒಂದು ಉದ್ದೇಶಕ್ಕೋಸ್ಕರ ಪಾರ್ಟಿ ಸಿದ್ಧಾಂತ. ಸೊ ಅದಕ್ಕೆ ಕೆಲಸ ಮಾಡೋಂಥದ್ದು. ಮುಂದೆ ಅವಕಾಶಗಳು ಬರ್ತವೆ. ಸೊ ನಾವು ಕೂಡ ನಾಮಿನೇಷನಲ್ಲಿ ನಾಳೆ MLA ವಿಶ್ವನಾಥ್ ಅವರು ಕೂಡ ಭಾಗವಹಿಸ್ತಾರೆ. ನಮ್ಮ ಕಾರ್ಯಕರ್ತರು ಮುಖಂಡರು ಕೂಡ ಹೋಗ್ತಾರೆ ನಾಳೆ ನಾಮಿನೇಷನ್. ಮತ್ತು ಭಾನುವಾರ ಕೂಡ ಎಲ್ಲ ಕಾರ್ಯಕರ್ತರು, ಬೂತ್ ಪ್ರಮುಖರು ಎಲ್ಲ ಕೂಡ ಮೀಟಿಂಗನ್ನು ಕರೆದಿದ್ದೀವಿ ನಾವು. ಸೊ ಸುಧಾಕರ್ ಅವರು ಬರ್ತಾರೆ, ಅವತ್ತು ಮೀಟಿಂಗಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆ ನಾವು ಯಲಹಂಕಲ್ಲಿ ಒಂದು ಒಳ್ಳೆಯ ಲೀಡ್ ಕೊಡೋ ಅಂತ ಕೆಲಸ ಮಾಡ್ತೀವಿ ನಾವು. ಸರ್ ಬರೀ ಈ ಕ್ಷೇತ್ರದಲ್ಲಿ ಮಾತ್ರ ಕೆಲಸ ಮಾಡ್ತೀರಿ, ಇಲ್ಲ 8 ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡ್ತೀವಿ? ಇಲ್ಲ, ಈಗ ಯಲಹಂಕ ಬಂದು 4.25 ಲಕ್ಷ ಓಟ್ ಇರೋಂಥದ್ದು. ಸೊ ಒಂದು ಡಿಸೈಡಿಂಗ್ ಕಾನ್ಸ್ಟಿಟ್ಯೂನ್ಸಿ ಇದು. ಸೊ ಅದಕ್ಕೋಸ್ಕರ ನಾವು ಯಲಹಂಕಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಮತ್ತು ಸ್ವಲ್ಪ ಈ ರೋಡ್ ಶೋ ಅದು ಇದು ಇದ್ದಾಗ ಮತ್ತು ನಮಗೆ ಪರಿಚಯ ಇರೋಂಥ ಒಂದಷ್ಟು ಯುವಕರು ಕಾರ್ಯಕರ್ತರು ಇರ್ತಾರಲ್ಲ, ಅಂಥವ್ರನ್ನ ಜಸ್ಟ್ ಮಾತಾಡ್ಸ್ಕೊಂಬರೋ ಅಂತ ಕೆಲಸ ಮಾಡ್ತೀವಿ. ಸೊ ಮೈನಾಗಿ ನಾವು ಯಲಹಂಕ ಕಾನ್ಸಂಟ್ರೇಟ್ ಮಾಡ್ತೀವಿ. ಮುಂದೆ ನಿಮ್ಮ ಪ್ರಚಾರ ನಡೆಯುತ್ತೆ ಸರ್, ಕಾರ್ಯಕರ್ತರಿಗೆ ಏನು ಹೇಳ್ತೀವಿ? ಅಷ್ಟೇ, ನಾವು ಮೋದಿಜಿಯವರು ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗತ್ತೆ. ನಾವು ಆಲ್ರೆಡಿ ಹಲವಾರು ಮೀಟಿಂಗ್ಗಳು ಆಲ್ರೆಡಿ ಮಾಡಿದ್ದೀವಿ, ನಾವು ಕೆಲಸ ಮಾಡ್ತಾನೇ ಇದ್ದೀವಿ. ಎಷ್ಟು ಕ್ಯಾಂಡಿಡೇಟು ಟಿಕೆಟ್ ಕೊಟ್ಟಾದ್ಮೇಲೆ ಕೆಲಸ ಮಾಡ್ತೀವಿ ಅನ್ನೋಂಗೆ ಏನಿಲ್ಲ. ನಾವು ಮುಂಚೆನೂ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀವಿ, ಅದನ್ನು ಮುಂದುವರಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.